ರೂಪಾಯಿರವರು ಬರಹಗಾರ್ತಿಯಾಗಿ, ನಟಿಯಾಗಿ ಗುರುತಿಸಿಕೊಂಡವರು. ಅದರ ಜೊತೆಗೆ ನಿರ್ದೇಶಕಿಯಾಗಿ ಕೂಡ ದೊಡ್ಡ ಗೆಲುವನ್ನು ಕಂಡಂಥವ್ರು. ಈಗ ಒಂದು ದಶಕದ ನಂತರ ಮತ್ತೊಂದು ಸಿನಿಮಾವನ್ನ ನಿರ್ದೇಶನ ಮಾಡ್ತಾ ಇದ್ದಾರೆ. ಸೊ ಆಜಾದ್ ಭಾರತ್ ಈ ಬಗ್ಗೆ ಮಾತಾಡೋಕೆ ಖುದ್ದು ರೂಪಾಯಿಯವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಮೇಡಮ್ ನಮಸ್ತೆ. ನಮಸ್ತೆ. ಚಂದ್ರ ನಂತರದಲ್ಲಿ ಸಾಕಷ್ಟು ಸಿನಿಮಾಗಳನ್ನ ನಂತರ ನಾನು ಚೆನ್ನಾಗಿ ಕಾಣ್ತಿದ್ದೀನೋ ಇಲ್ವಾ ಅಂತ. ಚಂದ್ರ ನಂತರದಲ್ಲಿ ಅಂದ್ರೆ ಸಾಕಷ್ಟು ಕಥೆಗಳು ಅಥವಾ ನಿರ್ದೇಶನಕ್ಕೆ ಸಾಕಷ್ಟು ಕೆಲಸ ಇತ್ತು, ಮಾಡ್ಬೋದಾಗಿತ್ತು. ಅದನ್ನು ಹೊರತುಪಡಿಸಿ ಇದೇ ಕತೆ ಜೊತೆಗೆ ಬರಬೇಕು ಅಂತ ದೊಡ್ಡ ಕನಸು ಸ್ಟಾರ್ಟ್ ಆಗಿದೆ ಹೇಗೆ ಅಂತ? ಅದು ಒಂದು ಡೆಸ್ಟಿನಿ. ಬಟ್ ಇದ್ರ ಮಧ್ಯ ನಾನು ಕಲರ್ಸ್ ಅನ್ನೋದೊಂದು ಇಂಟರ್ನ್ಯಾಷನಲ್ ಫಿಲ್ಮ್ ಮಾಡಿದೆ ಮಕ್ಕಳದು. ಅದು ಕೂಡ 45 ಇಂಟರ್ನ್ಯಾಷನಲ್ ಅವಾರ್ಡ್ಸ್ನ ಪಡ್ಕೊಳ್ತು. ಬಟ್ ಎಲ್ಲರಿಗೂ ಗೊತ್ತು ರೂಪಾಯರ್ ಬರೀ ಚಿತ್ರರಂಗಕ್ಕೆ ಸೀಮಿತವಾಗಿಲ್ಲ ಅಂತ. ನಂದು ಕೆಲಸ ಟ್ರಸ್ಟ್ಗಳು ರನ್ ಮಾಡ್ತೀನಿ, ಮತ್ತು ನಂದು ಸಾಮಾಜಿಕ ಕಳಕಳಿ ಕಾರ್ಯಕ್ರಮಗಳು, ಮತ್ತು ನಂದು ಇವೆಂಟ್ಸ್ ಮಾಡ್ತೀನಿ ವರ್ಲ್ಡ್ ವೈಡ್. ಅದೆಲ್ಲ ಮಾಡೋದ್ರಿಂದ, ಕಂಪ್ನಿ ರನ್ ಮಾಡ್ಕೊಂಡು ಹೋಗೋದ್ರಿಂದ ಸಿನಿಮಾ ಅನ್ನೋದು ನನಗೆ ಆಸೆ ಆಗಿ ನಾ ಮಾಡಬೇಕು. ಸುಮ್ಮನೆ ನಾನೇನೋ ಮಾಡಿ ತೋರಿಸ್ಬೇಕು ಅನ್ನೋದಕ್ಕೂ ಹೋಗಲ್ಲ. ಆಮೇಲೆ ನನ್ನ ಗೆಲುವು ಸೋಲನ್ನು ನಾನು ಸಿನಿಮಾಯಿಂದ ನಾನೇನು ಡಿಫೈನ್ ಮಾಡ್ಕೊಳ್ಳಲ್ಲ. ರೂಪಾ ಅಯ್ಯರೋ ಒಂದು ಪರ್ಸನಾಲಿಟಿ, ಅವಳೆಲ್ಲ ಮಾಡ್ಕೊಂಡು ಹೋಗ್ತಾಳೆ ಅಂತ. ಇದು ನನಗೆ ಒಂದು ಥರದಲ್ಲಿ ಕೋವಿಡ್ ಟೈಮಲ್ಲಿ ನಾನು ರಿಸರ್ಚ್ ಮಾಡೋಕ್ಕೆ ಶುರು ಮಾಡಿದಂಥ ಕತೆ. ಹಾಗೆ ರಿಯಲ್ INA ವೆಟರ್ನ್ಸ್ನ ಭೇಟಿ ಮಾಡ್ತಾ ಹೋದಾಗ, ಮತ್ತು ನೇತಾಜಿಯವರ ಮರಿಮೊಮ್ಮಗಳಾದಂತಹ ಶ್ರೀ ರಾಜ್ಯಶ್ರೀ ಚೌಧರಿ ಮ್ಯಾಮ್ನ ಮೀಟ್ ಮಾಡಿದಾಗ ಎಲ್ಲ ಕಥೆನ ಬರ್ಕೊಳ್ತಾ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಅದಕ್ಕೆ ಆ ಕ್ಯಾರೆಕ್ಟ್ರು ನಾನೇ ಮಾಡಬೇಕು ಅಂತ ಆಸೆ ಪಟ್ಕೊಂಡು ಮಾಡಿದೆ. ಅದಕ್ಕೆ ಒಂದೊಂದು ಜೋಡಿಸ್ಕೊಂಡು ಹೋದೆ. ಆಮೇಲೆ ಹಿಂದಿಲೇ ಮಾಡಬೇಕು, ಬಿಕಾಸ್ ಇಡೀ ದೇಶಕ್ಕೆ ತೋರಿಸ್ಬೇಕು. ನೇತಾಜಿಯವರು ಒಂದು ಬೌಂಡ್ರಿಗೆ ಲಿಮಿಟೆಡ್ ಆಗಿರೋ ವ್ಯಕ್ತಿ ಅಲ್ಲ, ಅವ್ರು ಅದನ್ನು ಮೀರಿದಂಥ ವ್ಯಕ್ತಿ. ಅದಕ್ಕೆ ಇಲ್ಲಿಂದ ಜರ್ನಿ ಆ ರೀತಿ ಶುರುವಾಯಿತು. ಇದು ನನ್ನ ಮೊದಲ ಬಾಲಿವುಡ್ ಚಿತ್ರ. ಬಟ್ ಅದಕ್ಕೆ ಪೂರಕವಾಗಿ ಎಲ್ಲರೂ ಕೈ ಜೋಡಿಸಿದ್ರು. ಶ್ರೇಯಸ್ ತಲ್ಪಡೆ ಅವರು, ಸುರೇಶ್ ಒಬೆರಾಯ್ ಅವರು, ಮತ್ತು ನೇತಾಜಿ ಅವರ ಫ್ಯಾನ್ ಆಗಿರುವಂತಹ ಸುಭಾಷ್ ಚಂದ್ರ ಸರ್ ಎಲ್ಲರೂ ಬಂದು ಆ್ಯಕ್ಟ್ ಮಾಡಿದ್ರು. ಮತ್ತು ಅಮೃತ ಫಡ್ನವೀಸ್ ಮ್ಯಾಮ್ ಹಾಡು ಹೇಳಿದ್ರು. ಸೊ ಈ ರೀತಿ ಎಲ್ಲ ಒಬ್ಬೊಬ್ಬರೇ ತೊಡಗಿಸ್ಕೊಂಡ್ರು. ಈಗ ಇಂಡಸ್ಟ್ರಿಯಲ್ಲಿ ಪ್ಯಾನ್ ಇಂಡಿಯಾ ಅನ್ನೋ ರೇಸ್ ಇದೆ, ಬಟ್ ಅಸಲಿ ಪ್ಯಾನ್ ಇಂಡಿಯಾ ಸಿನಿಮಾ ಇದಂತ ಅನಿಸ್ತಾ ಇದೆ. ಈ ದಿಸ್ ಇಸ್ ರೂಪಂದು ಅಂತ ಹೇಳಲ್ಲ, ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಹೇಳಲ್ಲ. ಬಿಕಾಸ್ ನೇತಾಜಿ ಅವರ ಕತೆ ಅಂದಾಗ ಇಟ್ ಈಸ್ ಎಮೋಷ್ನಲಿ ರಿಲೇಟೆಡ್ ಟು ಅಸ್. ಸೊ ಯಾರೋ ಮೊನ್ನೆ ಅದೇ ಹೇಳ್ತಾ ಇದ್ರು, ರೂಪಾ ಅಯ್ಯರ್ ಶ್ರೀಮಂತೆ ಆಗೋಕ್ಕೆ ಅಂತ ಈ ಚಿತ್ರ ಮಾಡಿಲ್ಲ, ಅಥವಾ ದುಡ್ಡು ಮಾಡ್ಕೊಳ್ಳೋಕೆ. ನಾನು ಯಾವಾಗಲೂ ಸಮಾಜದ ಬಗ್ಗೆ ಒಂದು ಗೌರವ ಇಟ್ಕೊಂಡೇನೋ ಒಂದು ಮೆಸೇಜ್ ಕೊಡಬೇಕು ಅಂತ ಹೊರಟಾಗ, ಈ ಫಿಲಮ್ಮು ನನ್ನ ನೆಕ್ಸ್ಟ್ ಜನ್ರೇಷನ್ ಮಕ್ಕಳಿಗೆ ಒಂದು ಧೈರ್ಯ ಮತ್ತು ಸೆಲ್ಫ್ ಸಸ್ಟೈನ್ ಆಗಿ ನಾನು ಬದುಕಬೇಕು ಅನ್ನೋ ಎಲ್ಲ ರೀತಿ ಮೆಸೇಜಸ್ನು ಅವ್ರಿಗೆ ಕೊಡಬೇಕು. ಆಗಿನ ಕಾಲದಲ್ಲಿ ಅಷ್ಟು ಕಷ್ಟಪಡ್ತಿದ್ರು ಅಂದರೆ ನಮ್ಗೆ ಎಲ್ಲ ಫೆಸಿಲಿಟೀಸ್ ಇದ್ದು ನಾವು ರೀಸನ್ಸ್ ಆ್ಯಂಡ್ ಎಕ್ಸ್ಕ್ಯೂಸಸ್ ಕೊಡಬಾರ್ದು ಅನ್ನೋದು ಗೊತ್ತಾಗಲಿ ಅಂತ ಅಷ್ಟೇ. ಈಗ ಭಾರತೀಯರಿಗೆ ನೇತಾಜಿ ಅವರ ಕಥೆಗಳು ಗೊತ್ತಿದೆ, ಅಥವಾ ಇಂಡಿಪೆಂಡೆನ್ಸ್ ಡೇ ಒಂದಷ್ಟು ವಿಚಾರಗಳು ಗೊತ್ತಿದೆ, ಬಟ್ ನೀರಾರಿಯದನ್ನು ಒಂದಷ್ಟು ಸಣ್ಣ ತುಣುಕು ವಿಚಾರ ಗೊತ್ತೇ ಹೊರತು ಪೂರ್ತಿಯಾಗಿ ಗೊತ್ತಿಲ್ಲ. ಸೊ ಈ ಒಂದು ವಿಚಾರದ ಬಗ್ಗೆ ನೀವು ರಿಸರ್ಚ್ಗೆ ಅಂತ ಹೇಳಿದಾಗ ಎಷ್ಟು ಬೇರೆ ವಿಚಾರಗಳು ಗೊತ್ತಾಯಿತು, ಏನೆಲ್ಲ ವಿಷಯಗಳು ಸಿನಿಮಾದಲ್ಲಿ ಇರುತ್ತೆ? ಅಂದರೆ ಹುಡುಕ್ತಾ, ಆ್ಯಕ್ಚುಲಿ ತುಂಬ ದೊಡ್ಡ ಕತೆ ಸರ್. ಹುಡುಕ್ತಾ ಹೋದರೆ ನೀವೊಂದು 10 ಎಪಿಸೋಡ್ 100 ಎಪಿಸೋಡ್ ಮಾಡ್ಬೋದು. INAದು ಪಾಪ ಇಂಡಿಪೆಂಡೆನ್ಸ್ ಕೊನೆ ಟೈಮಲ್ಲಿ ನೇತಾಜಿ ಅವರು ಕಾಣೆಯಾದಾಗ ಎಲ್ಲರೂ ತೊಗೊಂಡೋಗಿ ಒಟ್ಟಿಗೆ ಜೈಲಿಗೆ ಹಾಕ್ಬಿಟ್ರು. ಆ ಥರ ನೀವು ಕತೆಗಳು ಎಪಿಸೋಡು ಮಾಡ್ತಾ ಹೋದರೆ INAದು ತುಂಬ ದೊಡ್ಡ ಎಪಿಸೋಡ್ ಮಾಡ್ಬೋದು. ನಾನು ಅಷ್ಟು ತೋರಿಸಿಲ್ಲ. ಹೋಗ್ತಾ ಅದು ಆಮೇಲೆ ನೀರಾರಿಯ ಮೇಲೆ ಒಂದು ಹೈಲೈಟ್ ಆಗಿ ಹೋಗುತ್ತೆ. ಅವ್ರ ಕತೆನ ಹಿಡ್ಕೊಂಡು ತೋರಿಸ್ಕೊಂಡು ಹೋಗಿದ್ದೀನಿ ನಾನು. ಯಾಕೆ ಅಂದರೆ ಅದೇ ನಾವೆಲ್ಲರೂ ಎಷ್ಟು ಸ್ಟ್ರಾಂಗ್ ಆಗಿರಬೇಕು ಅಂತ ಅನ್ನೋದಕ್ಕಾಗಿ. ಇದು ಒಂದೊಂದು ಅಂಶನೂ ನಾನು ಎತ್ಕೊಂಡಾಗ, ರಿಸರ್ಚ್ ಮಾಡ್ತಾ ಇದ್ದಾಗ ನನಗದು ನಿಜವಾಗ್ಲೂ ಹತ್ಕೊಂಡೇ ಸ್ಕ್ರಿಪ್ಟ್ ಬರೀತಾ ಇದ್ದೆ, ಎವ್ರಿ ಡೈಲಾಗು ಎಲ್ಲ. ಸೊ ಇದು ಒಂದು ತುಣುಕು ಅಷ್ಟೇ. ನಿಜವಾಗ್ಲೂ ಕಷ್ಟಪಟ್ಟಂಥ ವ್ಯಕ್ತಿಗಳಲ್ಲಿ ಒಂದು ವ್ಯಕ್ತಿನ ಹೈಲೈಟ್ ಮಾಡಿ ತೋರಿಸಿದ್ರು. ಇದು ಒಂದು ತುಣುಕು ಅಷ್ಟೇ, ಎಷ್ಟು ಕಷ್ಟಪಟ್ಟಿದ್ರು ಆಗಿನ ಕಾಲದಲ್ಲಿ ಅಂತ. ಭಾರತದ ಮೊದಲ ಮಹಿಳಾ ಸ್ಪೈ ಅವರು. ಸೊ ಆ ಒಂದು ಸಂದರ್ಭದಲ್ಲಿ INA ಬಗ್ಗೆ ಅಥವಾ ನೇತಾಜಿ ಅವ್ರ ಬಗ್ಗೆ ಎಷ್ಟೇ ಚಿತ್ರಹಿಂಸೆ ಕೊಟ್ಟರು ಏನನ್ನು ಬಿಟ್ಕೊಡಲ್ಲ, ಆ ಥರದೊಂದು ಕ್ಯಾರೆಕ್ಟರ್. ಸೊ ಆ ಪಾತ್ರ ನೀವೇ ಮಾಡಿದ್ರಿಂದ ಎಷ್ಟೆಲ್ಲ ಕಷ್ಟ ಆಯಿತು ಅಂತ, ಒಂದು ಕಡೆ ನಿರ್ದೇಶನ ಮತ್ತು ಜೊತೆ ಪಾತ್ರ. ಅಯ್ಯೋ, ಎಲ್ಲ ಸೀನ್ ನಿಜವಾಗ್ಲೂ ಹತ್ತಿದ್ದೀನಲ್ಲ ನಾನು, ಅದು ನಿಜವಾಗ್ಲೂ ಹತ್ತಿರೋದು. ಅದು ಸೀನಿಂದ ಹತ್ತಿರೋದಿಲ್ಲ. ಹೇಳ್ತದೆ ಎಲ್ಲ ಗ್ರೂಪಲ್ಲೂ ಎಲ್ಲ ಟೆಕ್ನಿಷಿಯನ್ಸು ನನಗೆ ಕಷ್ಟ ಕೊಟ್ಟು ಮಾಡಿರೋ ಕೆಲಸ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ರು, ಎಲ್ಲ ತೊಂದರೆ ಕೊಡೋರು. ತುಂಬಾ ಕಷ್ಟ ಆಯ್ತು. ಯಾಕೆ ಗೊತ್ತಾ, ನಾನು ಕ್ಲೈಮ್ಯಾಕ್ಸ್ ಸೀನಂತೂ ನಾನು ಮಾನಿಟ್ರೇ ನೋಡಿಲ್ಲ. ಸುಮ್ಮನೆ 2 ಕ್ಯಾಮ್ರಾ ಇಟ್ಬಿಟ್ಟು ಸರ್ ನೀವು ತೊಗೊಳ್ತಾ ಹೋಗಿ ಅಂತಂದ್ಬಿಡ್ತೆ. ಯಾಕೆ ಗೊತ್ತಾ, ನಾ ಇಲ್ಲೂ ಆ್ಯಕ್ಟ್ ಮಾಡು, ಅಲ್ಲಿ ಹೋಗಿ ಮಾನಿಟರ್ ನೋಡ್ಕೊಂಬ, ಹಿಂಗೆ ಮಾಡ್ಕೊಂಬ, ಅದು ವರ್ಕ್ ಆಗ್ತಿರಲಿಲ್ಲ. ಮತ್ತು ಶೋಗನ್ ತೋರಿಸಿ ಹೋಗ್ಲಿ ನನಗೆ ಅಂತ ಹೇಳಿದ್ರೆ ಅಲ್ಲಿ ಬಂದು ತುಂಬ ಜಂಬ ಮಾಡಿದ್ರು. ಏನು ಮೇಡಮ್, ದೊಡ್ಡ ಹೀರೋಗಳಿಗೆ ಶೋಗನ್ ತೋರಿಸ, ನಾನು ಅಷ್ಟು ಪೇಮೆಂಟ್ ಕೊಟ್ಟರು ನನಗೆ ತೊಗೊಂಬಂದು ಶೋಗನ್ ತೋರಿಸ್ತಿರ್ಲಿಲ್ಲ. ಅವ್ರ ಕಣ್ಣು ಮುಂದೆನೇ ನಾನು ಎಷ್ಟು ಕಷ್ಟಪಡ್ತಿದ್ದೀನಿ ಅಂತ ಗೊತ್ತಿದ್ರು ನಮ್ಮ ಕನ್ನಡ ಚಿತ್ರರಂಗದ ತಂತ್ರಜ್ಞರು ಈ ರೀತಿ ಎಲ್ಲ ನನ್ನ ಟ್ರೀಟ್ ಮಾಡಿದ್ದಾರೆ. ಸೊ ಅದರಲ್ಲೆಲ್ಲ ಹತ್ತಿರೋದೆಲ್ಲ ನಾನು ನಿಜವಾಗ್ಲೂ ಹತ್ಕೊಂಡು ಆ್ಯಕ್ಟ್ ಮಾಡಿರೋದು. ಸೊ ಅದೇ ಇಟ್ ವಾಸ್ ಕ್ಲೋಸ್ ಟು ಮೈ ಹಾರ್ಟ್. ಇವಾಗ ನಮಗೇನೋ ಫೆಸಿಲಿಟೀಸ್ ಇದೆ, ಅದಕ್ಕೆ ನಾವೆಲ್ಲ ಸಂತೋಷವಾಗಿ ಜೀವನ ನಡೆಸ್ತೀವಿ. ಬಟ್ ಆಗಿನ ಕಾಲದಲ್ಲಿ ಅದು ಇರಲಿಲ್ವಲ್ಲ. ನಾನು ನೋಡೋಕ್ಕೂ ಹೋಗಿಲ್ಲ ಎವ್ರಿ ಶಾರ್ಟು. ಎಡಿಟಿಂಗ್ ಮಾಡೋವಾಗ ನೋಡಿದೆ.
ಸಿನಿಮಾದ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿ ಬಂದಿರುವಂಥದ್ದು. ಸೊ ಬಾಲಿವುಡ್ ರೇಂಜ್ಗೆ ಸಿನಿಮಾದ ಕ್ವಾಲಿಟಿ ಇದೆ. ಮತ್ತು ಝಿ ಎಲ್ಲ ಕೊಲಾಬ್ ಆಗಿರೋದ್ರಿಂದ ಪ್ರೀ ರಿಲೀಸ್ ಏನೆಲ್ಲ ಬಿಸ್ನೆಸ್ ಆಗಿದೆ ಚೆನ್ನಾಗಿದೆ ಅಂತ. ಸರ್ ಅದೇ ಇವಾಗ ಝೀ ಮ್ಯೂಸಿಕ್ಕು ಝೀ ಮೂಲಕನೇ ರಿಲೀಸ್ ಮಾಡ್ತಾ ಇದ್ದೀವಿ ವರ್ಲ್ಡ್ ವೈಡು. ಬಿಕಾಸ್ ಝೀ ಚೇರ್ಮನ್ ಸರ್, ಗೌರವಾನ್ವಿತ ಸುಭಾಷ್ ಚಂದ್ರ ಸರ್ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಯಾಕೆಂದರೆ ನಾವೆಲ್ಲರೂ ಆ್ಯಕ್ಚುಲಿ ನೇತಾಜಿಗೆ ದೊಡ್ಡ ಫ್ಯಾನ್ಸ್ ಅಲ್ವಾ. ಅದಕ್ಕೆ ಎನಿಥಿಂಗ್ ಫಾರ್ ನೇತಾಜಿ ಅಂತ ಅನ್ನೋದು ನನಗೆ ಬಿಸ್ನೆಸ್ಗಿಂತ ಮುಖ್ಯವಾಗಿ ನಾನು ಎಲ್ರಿಗೂ ಮಾಡಿರೋ ಇಂಟೆನ್ಷನ್ನೇ ರೀಚ್ ಮಾಡಿಸ್ಬೇಕು ಅಂತ ಅನ್ನೋದು. ಸೊ ಅದೆಲ್ರಿಗೂ ರೀಚ್ ಆಗಬೇಕು, ಎಲ್ಲರೂ ನೋಡಬೇಕು ಅನ್ನೋದು. ಕ್ವಾಲಿಟಿಲಿ ನಾನು ಯಾವುದೇ ರೀತಿ ಕಾಂಪ್ರಮೈಸ್ ಮಾಡಲ್ಲ. ಎಲ್ಲ ಟೆಕ್ನಿಷಿಯನ್ಸ್ಗೂ ಗೊತ್ತು, ಇಲ್ಲಿ ಇರೋರಿಗೆ ನಾನೆಲ್ಲ ಹೈ ಕ್ವಾಲಿಟಿ ಎಕ್ವಿಪ್ಮೆಂಟ್ನೇ ತೊಗೊಂಡಿದ್ದೀನಿ. 1.5 ಬಾಟಾ ಕೊಟ್ಟಿದ್ದೀನಿ ನಮ್ಮೆಲ್ಲ ಕನ್ನಡಿಗರಿಗೂ. ಹಿಂದಿ ಫಿಲಮ್ ಮೇಡಮ್ 1.5 ಬಾಟಾ ಅಂತ ತೊಗೊಂಡಿದ್ದಾರೆ. ಎಲ್ಲ ಪರ್ಫೆಕ್ಟಾಗಿ ಪೇಮೆಂಟ್ ಮಾಡೋ ಅಂಥ ಏಕೈಕ ನಿರ್ಮಾಪಕಿ ಅಂತ ಅನ್ನಿಸ್ಕೊಂಡಿದ್ದೀನಿ. ಕ್ವಾಲಿಟಿ ವೈಸ್ ನೀವೇ ನೋಡಿದ್ರ, ಮ್ಯೂಸಿಕಲ್ಲೂ ಯಾವುದೂ ಕ್ವಾಲಿಟಿ ಇದು ಮಾಡಿಲ್ಲ. ಯಶ್ರಾಜಲ್ಲಿ ರೆಕಾರ್ಡ್ ಮಾಡಿದ್ವಿ ನೋಡಿ, ಎಲ್ಲ ಚೆನ್ನಾಗಿ ಬಂದಿದೆ. ಸೊ ತಲ್ಪಾಡಿ ಅವರು ನೇತಾಜಿ ಪಾತ್ರದಲ್ಲಿ ಕಾಣಿಸ್ತಾರೆ. ನೇತಾಜಿ ಅವರ ಸಾವಿನ ಬಗ್ಗೆ ಏನಾದ್ರು ವಿಚಾರಗಳು ಟಚ್ ಮಾಡಿದಾರೆ, ಅದು ಏನಾದ್ರು ಇದೆಯಾ ಅಂತ? ಯಾಕೆ ಗೊತ್ತಾ, ನಾನು ಏನಕ್ಕೆ ಅಂದರೆ ಆಲ್ರೆಡಿ ನನ್ನ ಮೇಲೆ ಎಷ್ಟೊಂದು ಕೋರ್ಟ್ ಕೇಸುಗಳಿದೆ. ಕಾಂಟ್ರವರ್ಸಿ ಮಾಡಿಕೊಂಡು ಫಿಲಮ್ನ ನಿಲ್ಲಿಸೋ ಅವಶ್ಯಕತೆ ನನಗಿಲ್ಲ. ನನ್ನ ಮೇಯ್ನ್ ಇಂಟೆನ್ಷನು ಮಕ್ಕಳನ್ನ ಮೋಟಿವೇಟ್ ಮಾಡಬೇಕು, ನನ್ನ ದೇಶವಾಸಿಗಳನ್ನ ಮೋಟಿವೇಟ್ ಮಾಡಬೇಕು ಅಂದಾಗ ನೆಗೆಟಿವ್ ಆಗಿ ಏನೋ ಒಂದು ಕಾನ್ಸ್ಪಿರಸಿ ಇರೋದಕ್ಕೆ ಟಚ್ ಮಾಡಿ ನಾನು ಜನಗಳನ್ನ ಒಂದು ಗೊಂದಲಕ್ಕೆ ಒಳಪಡಿಸಬಾರ್ದು ಅಂತ ನಾನು ಅದು ಮಾಡಿಲ್ಲ. ಬಟ್ ಶ್ರೇಯಸ್ ತಲ್ಪಡೆ ಅವರು ಅದ್ಭುತವಾಗಿ ಅಭಿನಯಿಸಿದ್ದಾರೆ ನೋಡಿ. ಅವ್ರು ನೇತಾಜಿಂಗೆ ಕಾಣ್ತಾರೆ. ನನಗೆ ಯಂಗ್ ಅಂಡ್ ಎನರ್ಜೆಟಿಕ್ ನೇತಾಜಿ ಬೇಕಿತ್ತು. ಅದಕ್ಕೆ ಎಷ್ಟೋ ಜನರನ್ನು ಹುಡ್ಕೊಂಡು ಹೋದಾಗ ಫೈನಲಿ ಶ್ರೇಯಸ್ ತಲ್ಪಡೆ ಸಿಕ್ಕಿತು. ಸಿನಿಮಾದ ಕ್ಲೈಮ್ಯಾಕ್ಸ್ ಅಂತ ಹೇಳಿದ್ರೆ ಅಂದರೆ ಚಿತ್ರಹಿಂಸೆ ಕೂಡ ಒಂದಷ್ಟು ಅಂದರೆ ನಾವೊಂದಷ್ಟು ನೋಡಿದ್ದೀವಿ. ಅದು ನೋಡಿದಾಗ ನೀವು ಆ ಪಾತ್ರದಲ್ಲಿ ನಿಂತ ಆ ಥರದೊಂದು ಸೀನ್ ದೃಶ್ಯ ತೆಗೆಯುವಾಗ ಹೇಗೆ ಅನ್ನಿಸ್ತು? ನೀರಾಹಾರಿಯವರು ಯಾವ ಮಟ್ಟಿಗೆ ಹಿಂಸೆ ಪಟ್ಟಿರ್ಬೋದು ಅಂತ? ಅಯ್ಯೋ, ಅದು ಗೊತ್ತು ಸರ್. ನಾನು ಅದೇ ನಾನು ಸ್ಕ್ರಿಪ್ಟ್ ಬರೆಯೋವಾಗ್ಲೇ ಮಾಡ್ತೇನೆ. ನಮ್ಮಮ್ಮ ನನಗೆ ಯಾಕೆ ಬೇಕಿತ್ತು ನಿಂಗೆ ಇದೆಲ್ಲ ಮಾಡೋದು ಫಿಲಮ್ಮು ಅಂತಂದಾಗ ನಾನು ಅಂದೆ, ಆ ಸೀನ್ ನೋಡಿದೆ ತಾನೇ ನೀನು, ಅವಳು ಎಷ್ಟು ಕಷ್ಟಪಟ್ಟಿದ್ರು, ಅವರೆಲ್ಲನೇ ಎಷ್ಟು ಕಷ್ಟಪಟ್ಟಿದ್ರು ಅಂದರೆ ನಾವು ನಮ್ಮ ಕಷ್ಟನೇ ಕಷ್ಟ ಅಂದ್ಕೊಂಡ್ಬಿಡ್ತೀವಿ. ಎಲ್ಲ ಇರುತ್ತೆ ಇದ್ರೂ ನಮ್ಮ ಕಷ್ಟ ಅನ್ಕೋತೀವಿ. ಆಗಿನ ಕಾಲದಲ್ಲಿ ಅಷ್ಟೆಲ್ಲ ಚಿತ್ರಹಿಂಸೆ ಕೊಟ್ಟರು ಆ ಅಮ್ಮ ನೋಡಿ, ಅವ್ರು ಅವಾಗಿಂದ ಬದುಕಿ ತಾನು ಸ್ವಾವಲಂಬಿಯಾಗಿದ್ದು ದುಡ್ಕೊಂಡು ತಿಂದರು, ಎಲ್ಲ ಮಾಡಿದ್ರು. ಈಗಿನ ಕಾಲದವ್ರು ತುಂಬ ಜನ ಅಯ್ಯೋ ನನಗೆ 2 ಜನ ಹೆಣ್ಮಕ್ಳು, ನನಗೆ ಕಷ್ಟ, ಅಯ್ಯೋ ನನಗೆ ಹಿಂಗೆ ಮಾಡಿಬಿಟ್ಟಿದ್ದಾರೆ ನಮ್ಮಪ್ಪ, ನನಗೆ ಕಷ್ಟ ಅಂತ ಎಲ್ಲ ರೀಸನ್ಸೇ ಕೊಡ್ತಾರೆ, ಎದ್ದು ಕೆಲಸ ಮಾಡೋದಿಲ್ಲ. ಸೊ ಇದು ಒಂದೊಂದು ಕೂಡ ಎಕ್ಸಾಂಪಲ್ ಆಗುತ್ತೆ. ನಾನು ಅಭಿನಯಿಸ್ಬೇಕಾದ್ರೆ ಅದು ಎಮೋಷ್ನಲಿ ನನಗೆ ತುಂಬಾ ಎಮೋಷ್ನಲ್ ಆಗಿತ್ತು. ನನಗೆ ಆ್ಯಕ್ಚುಲಿ ನಿಜವಾಗ್ಲೂ ನಿಜವಾಗ್ಲೂ ಹಿಡ್ಕೊಂಡು ಹೀಗೆಲ್ಲ ಹಿಸ್ಕಿಯಿಂದ ಅವ್ರಿಗೆ ಹೆದರ್ಕೊಂಬಿಡೋರು, ಮ್ಯಾಮ್ ಮಾಡಲ್ಲ ನಿಮ್ಗೆ ಹಂಗೆ ಅಂತ. ಬಟ್ ಅದು ನನಗೆ ನಿಜವಾಗ್ಲೂ ಬೇಕು ಅಂತಲೇ ಶೂ ಕಾಲಲ್ಲಿ ನಿಜವಾಗ್ಲೂ ಹೊಡೆಸ್ಕೊಂಡೆ. ಅದು ಹಂಗೆ ಇಲ್ದಿದ್ರೆ ಫೀಲ್ ಬರಲ್ಲ. ನಿಮಗೆ ಸುಮ್ಮನೆ ಆ್ಯಕ್ಟ್ ಮಾಡಿಬಿಡು, ನಿನ್ಗೆ ಹಂಗೇನೋ ಬರುತ್ತೆ, ನನ್ನಲ್ಲಿ ಎಮೋಷನ್ಸ್ ಇದೆ, ನಾನು ಅಳ್ಬೋದು. ಬಟ್ ಆ ಫೋರ್ಸ್ ಇದೆಯಲ್ಲ, ಅದು ಹಾಗೆ ಹೊಡಿಬೇಕು ನಿಜವಾಗ್ಲೂ. ನೇತಾಜಿ ಅವರ ಸಿನಿಮಾ ಆಗಿರೋದ್ರಿಂದ ಏನಾದರೂ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಏನಾದರೂ ಈ ಸಿನಿಮಾಗೆ ರಿಯಾಯಿತಿ ವಿಚಾರದಲ್ಲಿ ಏನಾದ್ರು ಮಾತಾಡಿದರೆ? ಯಾಕಂದರೆ ನೀವು ಕೂಡ ಮೋದಿ ಅವರ ಅನುಯಾಯಿ ಆಗಿರೋದ್ರಿಂದ, ಅವರು ಫಾಲೋ ಮಾಡೋದ್ರಿಂದ, ಸೊ ಅವ್ರ ಸಿನಿಮಾ ಮಾಡಬೇಕು ಅಂತ ಮುಂದೆ ಬಂದಿರಿ 2-3 ವರ್ಷದ ಹಿಂದ್ಗಡೆ. ಸೊ ಏನಾದ್ರು ಆಗಬಹುದಾ ಅದು ಅಂತ? ಸರ್ ನಾನು ಇದು ಎಲ್ಲ ರಾಜ್ಯದಲ್ಲೂ ಟ್ಯಾಕ್ಸ್ ಫ್ರೀಗೆ ಆಲ್ರೆಡಿ ಕೇಳಿದ್ದೀವಿ. ಬಿಕಾಸ್ ಟ್ಯಾಕ್ಸ್ ಫ್ರೀ ಈ ಪರ್ಟಿಕ್ಯುಲರ್ ಸ್ಟೇಟ್ಗಳಿಂದ ಆಗಬೇಕು ಅಂತ ಹೇಳಿದ್ದಾರೆ. ಅಫ್ಕೋರ್ಸ್ ನನಗೆ ಸೆಂಟ್ರಲ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಂದರೆ ಎಲ್ಲ ಮಿನಿಸ್ಟರ್ಸು, ಎಲ್ಲ ಇವರುಗಳು, ನೇತಾಗಳು, ಎಲ್ಲ ಲೀಡರ್ಸು, ಅದರಲ್ಲೂ ಮುಖ್ಯವಾಗಿ ನನ್ನ ಗೌರವಾನ್ವಿತ ಸನ್ಮಾನ್ಯ ಪ್ರಹ್ಲಾದ್ ಜೋಶಿಜಿ ಸರು ಅವರೇ ಬಂದು ಇನಾಗ್ರೇಟ್ ಮಾಡಿಕೊಡ್ತಿದ್ದಾರೆ ನಮ್ಮ ರಾಜ್ಯದ ಫಿಲಮ್ ರಿಲೀಸ್ ಆದಾಗ. ಅವರೆಲ್ಲ ರೀತಿ ಎಲ್ಲ ಹಂತದಲ್ಲೂ ನನಗೆ ಒಂದೊಂದೇ ಹೆಜ್ಜೆಲ್ಲಿ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ ಫಿಲಮ್ಗೆ. ಬಿಕಾಸ್ ನಾನು ಮುಗಿಸಿ ಈ ಹಂತಕ್ಕೆ ತೊಗೊಂಬರೋದಕ್ಕೆ ಅವರಿಂದ ಏನೇನು ಬೆನಿಫಿಟ್ ಸಿಗುತ್ತೆ ಅನ್ನೋದನ್ನ ಇನ್ನೂ ಎಕ್ಸ್ಪೆಕ್ಟ್ ಮಾಡ್ಕೊಂಡಿಲ್ಲ. ಬಟ್ ಎಲ್ಲರೂ ಬಂದು ಫಿಲಮ್ ನೋಡ್ತಾರೆ ಮತ್ತು ಆರ್ಗನೈಸು ಮಾಡ್ತಿದ್ದಾರೆ ಡೆಲ್ಲಿಲಿ ಸ್ಪೆಷಲ್ ಶೋ ಫಾರ್ ಆಲ್ ನೇತಾಸ್. ಅದೇ ನನಗೆ ಹೆಮ್ಮೆ. ಮೋದಿಯವ್ರಿಗೂ ತೋರಿಸ್ತೀರಾ ಸಿನಿಮಾ? ಎಸ್ ಮೋದಿಜಿಯವ್ರಿಗೂ ಮತ್ತು ನಮ್ಮ ಮೇಡಮ್ಗೂ ತೋರಿಸ್ತೀವಿ, ದ್ರೌಪದಿ ಮುರ್ಮು ಮ್ಯಾಮ್ಗೆ. ಥ್ಯಾಂಕ್ ಯು. ಇದಿಷ್ಟು ರೂಪಾಯಿ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಬರೇಶ್ ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್ ಬೆಂಗಳೂರು.